ಜನ RSSದಿಂದ ಮತ್ತು BJPಯಿಂದ ದೂರ ಸರಿತಾ ಇದ್ದಾರೆ. ಅದು ಮಧ್ಯಮ ವರ್ಗದವರಾಗಿರ್ಬೋದು, ವಿದ್ಯಾರ್ಥಿಗಳು ಈ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನೀಟ್ ಎಕ್ಸಾಮ್ ಫೇಸ್ ಮಾಡೋಕ್ಕೆ ಅವ್ರು ಯಾರು ನೀಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, IAS ಆಗಿರ್ಬೋದು, ಮತ್ತದಾಗಿರ್ಬೋದು, ಮಧ್ಯಮ ವರ್ಗದ ಒಂದು ಸ್ವಲ್ಪ ದುಡ್ಡು ಇದ್ದಂಥ ಮಕ್ಕಳು ಹೋಗ್ತಾ ಇದ್ದಾರೆ. ಮಣಿ ಒತ್ತೆ ಇಟ್ಟು, ಬಂಗಾರ ಒತ್ತೆ ಇಟ್ಟು, ಮತ್ತೇನು ಇಟ್ಟು ಪಾಪ ಹೋದಂಥ ಮಕ್ಕಳು ಅಲ್ಲಿ ಅವ್ರಿಗೆ ಎಣ್ಣೆ ಆಗಿರ್ಕ ಇವತ್ತೆಲ್ಲ ಜನ ಸೆಳೆದಿಟ್ಬಿಟ್ಟಿದ್ದಾರೆ. ಹೀಗಾಗಿ RSS ವಿರೋಧವಾಗಿ CJP ಅಥವಾ BJP ವಿರೋಧವಾಗಿ CJP ಹೇಳ್ತಾ ಇದೆಯಾ, ಅದು ಜನಜಾಗಿ ಪರಿವರ್ತನೆ ಆಗುತ್ತೆ ಅಥವಾ ಗಾಂಧೀಜಿಯವರ ಮಾರ್ಗದಲ್ಲೇ ಅಹಿಂಸಾತ್ಮಕವಾದ ಹೋರಾಟದಲ್ಲೇ ಅಭಿಜಿತ್ ದೀಪ್ಕಿ ಅವರು ಹೇಳುವ ನೆಲೆಗಟ್ಟಿನಲ್ಲೇ ಮುಂದುವರೆಯುತ್ತೆ. ಆದರೆ ಈಗ ಸಮೀಪದಲ್ಲೇ ಮತ್ತೊಮ್ಮೆ ಈ 20ನೇ ತಾರೀಕಿಗೆ ಹೋರಾಟವನ್ನು ಮಾಡಬೇಕು ಜಂತರ್ ಮಂತ್ರದಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದನ್ನು ಹೇಗಾದರೂ ಮತ್ತೆ ತಡೀಬೇಕು ಅನ್ನುವಂಥ ಕೆಲಸ ನಮ್ಮ ಮೋಹನ್ ಭಾಗವತರದ್ದು, ಅದೇ ಕಾಲಕ್ಕೆ ನಮ್ಮ ಈ ಮೋದಿಯವ್ರದ್ದು ಇದು ಯಶಸ್ವಿ ಆಗಬಹುದಾ. ಈಗಾಗಲೇ ರಾಹುಲ್ ಗಾಂಧಿ ಅವರು ಈ ನಮ್ಮ ಶಾ ಅವರ ರಾಜೀನಾಮೆಗೆ ಬೆನ್ನತ್ತಿದ್ದಾರೆ. ಯಾಕಂದರೆ ಪ್ಯಾಲೆಟ್ ಅದರ ಈ ಗುಂಡು ಹೊಡೆಯುವಲ್ಲೇ ಈ ಕಬ್ಬಿಣದ ಅಂಶಗಳನ್ನು ಹಾರಿಸಿದ್ದಾರೆ ಮಾಡಿದ ಅನ್ನೋದು ಆರೋಪಗಳು ಬರ್ತಾ ಇದ್ದಾವೆ. ಹೀಗಾಗಿ ಶಾ ಅವರು ಸಹಿತ ಪಾರ್ಲಿಮೆಂಟ್ಗೆ ಬರ್ತಾ ಇಲ್ಲ ಅನ್ನುವಂಥದ್ದು ವಿಷಯ ದೊಡ್ಡದಾಗ್ತಾ ಇದೆ. ಈ ಪಾರ್ಲಿಮೆಂಟ್ದಲ್ಲಿ ಡಿಲಿಮಿಟೇಷನ್ ಪಾಸ್ ಮಾಡ್ಕೋಬೇಕಂತ ಹೋರಾಟ ಅಂತ ಇವರಿಗೆ ಈ ಹೊಸ ಸಮಸ್ಯೆ ಮತ್ತೊಂದು ಉದ್ಭವವಾಗಿದ್ದರಿಂದಾಗಿ BJP RSSಗಳಿಗೆ ಇವತ್ತು CJP ಮತ್ತು ಜಿ ಪ್ರಬಲ ವಿರೋಧ ಬೆಳಿಬಹುದಾ ಯಾರಿಗೂ ಗೊತ್ತು. ಆದರೆ ಪ್ರಕಾಶ್ ಕಿಶೋರ್ ಜಯ ಈ CJPಗೆ ಮತ್ತು ಜಿ ವಿಚಾರಧಾರೆಯಿಂದ ಜನರಿಗೆ ಒಂದು ಹೊಸ ಆಶೆ ಆಕಾಂಕ್ಷೆ ಮೂಡಿಸೋದು. ಇದಕ್ಕೆ ನೀವೇ ನಿಂತೀರಿ, ಮೂಡಿಸೋದನ ಅದು ಇಲ್ವಾ ಹೇಳ್ಬೇಕಾಯ್ತು. ನೀವು ನಿಮ್ಗೆ ಅನಿಸಿದ ಮಾತನ್ನು ಹೇಳ್ರಿ, ಬರಿತಾ ಇರಲಿ, ಮಾತಾಡ್ತಾ ಇರಲಿ, ಜೊತೆಗೆ ಈ ವಿಡಿಯೋಗಳು ಹಂಚ್ತಾ ಇರಿ. ಇದು ನಿಮ್ಮ ಚಾನಲ್, ನೀವು ಇದನ್ನು ಬಳಸ್ತಾ ಇರಬೇಕು, ಮುಂದುವರಿಸ್ತಾ ಇರಬೇಕು. ಯಾಕಂದರೆ ಶಕ್ತಿಯನ್ನು ಹೇಳೋ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ಅದೇ ಕಾಲಕ್ಕೆ ನಮ್ಮ ಆರ್ಥಿಕ ಸಹಾಯವನ್ನು ತಾವು ಮಾಡ್ತಾ ಇರಬೇಕು ಅಂತ ಮತ್ತು ತಮ್ಮಲ್ಲಿ ಕೇಳ್ಕೊಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನೀವು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.